ಈ ಪಾಲಿಟಿಕ್ಸು ಅಂದರೆ ರಾಜಕೀಯ ಎಲ್ಲ ಕಡೆ ಇತ್ತು. ಈಗ ಬಿಗ್ ಬಾಸ್ ಮನೆಗೂ ಬಂತು. ಬನ್ನಿ ಇದ್ರ ಬಗ್ಗೆ ಮಾತಾಡೋಣ. ವೆಲ್ಕಮ್ ಟು ಅನ್ಲೇಶ್ ಕನ್ನಡ. ಇದು ಕನ್ನಡ ಬಿಗ್ ಬಾಸ್ ಸೀಸನ್ 12 ರಿವ್ಯೂ. ಮೊದಲಿಗೆ ಡೇ 51 ತೋರಿಸಿದ್ರು. ಅದೇ ಗೇಮ್ ಎಂಡ್ ಆಯ್ತಲ್ವ, ಸೂರಜ್ ಕೆಳಗೆ ಬಿದ್ದೋದ್ನಲ್ಲ, ಆ ಗೇಮ್ದು ಲಾಸ್ಟ್ ತೋರಿಸಿದ್ರು. ಅದೇ ಅವ್ರಿಗೆ ವಿನ್ ಆಗ್ಬಿಟ್ರು, ರೆಡ್ ಟೀಮ್ ಅವ್ರು ವಿನ್ ಆದರು. ದಟ್ ಮೀನ್ಸ್ ಅಶ್ವಿನಿ ಅವ್ರ ಟೀಮ್ ವಿನ್ ಆದರು. ಸೂರಜ್ ಎದ್ದರು, ಆಮೇಲೆ ಎದ್ದುಬಿಟ್ಟು ಒಂದು ಸಲ ಓಕೆ ಆಯಿತು. ಆಮೇಲೆ ಅವ್ರು ವಿನ್ ಆದರು ಅಂತ ಅನೌನ್ಸ್ ಮಾಡಿದ್ರು. ಅನೌನ್ಸ್ ಆದಮೇಲೆ ಬಿಗ್ ಬಾಸ್ ಎಲ್ಲನೂ ಕೂಡಿಸ್ಬಿಟ್ಟು ಅವ್ರನ್ನ ಅಶ್ವಿನಿನ ಕರೆದುಬಿಟ್ಟು ಯಾರನ್ನ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಕಳ್ಸೋಕ್ಕೆ ಒಬ್ಬರನ್ನ ಸೆಲೆಕ್ಟ್ ಮಾಡಿ ಕಳಿಸಿ ಅಂತ ಹೇಳ್ತಾರೆ. ಅವ್ರು ಎಲ್ಲ ಹಿಸ್ಟ್ರಿ ಹೇಳ್ತಾಯಿದ್ರು. ಧನುಷ್ಗೆ ಸಿಕ್ತು, ಚಾನ್ಸ್ ಸಿಕ್ತು, ಆಮೇಲೆ ಇವರಿಗೆ ಸಿಕ್ತು, ಯಾರಿಗದು ಜಾನ್ವಿಗೆ ಸಿಕ್ತು, ನನಗೂ ರಕ್ಷಿತಾಗೂ ಇನ್ನೂ ಚಾನ್ಸಸ್ ಇದೆ, ನನಗೂ ರಿಷಾಗೂ ಚಾನ್ಸಸ್ ಇದೆ, ಪಾಪ ಅಭಿ ಒಬ್ಬರಿಗೇ ಇನ್ನೂ ಇಲ್ಲ, ಸಿಕ್ಕಿಲ್ಲ ಅಂತ ಅಭಿಗೆ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಅವ್ರನ್ನ ನಾಮಿನೇಟ್ ಮಾಡಿ ಕಳಿಸಿದ್ರು. ಓಕೆನಾ? ಇದಾದಮೇಲೆ ನೆಕ್ಸ್ಟು ಸೆಕೆಂಡ್ ಟಾಸ್ಕ್ ಏನಪ್ಪ ಅಂತ ಹೇಳಿದ್ರೆ, ಫುಲ್ಲು ದಾರಗಳು ಕಟ್ಬಿಟ್ಟಿರ್ತಾರೆ. ಈ ಕಡೆಯಿಂದ ಆ ಕಡೆಗೆ ಇದಕ್ಕೆ ತೊಗೊಂಡೋಗ್ಬೇಕು, ಏನದು ಅಲಿಗೆಗಳು. ಆ ಅಲಿಗೆಗಳು ತೊಗೊಂಡೋಗಿ ಒಂದು ಕಡೆಯಿಂದ ಇನ್ನೊಂದು ಕಡೆ ಇಡಬೇಕು. ಆ ಅಲಿಗೆನ ಒಂದೊಂದಾಗಿ ಜಾಯಿನ್ ಮಾಡಿ ಮೇಲೆ ಉಸ್ತುವಾರಿ, ಈ ಕಡೆ ಗಿಲ್ಲಿ, ಆ ಕಡೆ ಅಶ್ವಿನಿ ಅವರು ಇರ್ತಾರಲ್ಲ, ಆ ಉಸ್ತುವಾರಿ ಇದನ್ನು ಮೆತ್ತಿಗೆ ಹಂಗೆ ಲಿಫ್ಟ್ ಮಾಡ್ಕೊಂಡೋಗಿ ಅದನ್ನು ಕೆಳಗೆ ತಳ್ಳಬೇಕು. ಯಾರ್ದು ಫಸ್ಟ್ ಕೆಳಗೆ ಬೀಳುತ್ತೋ ಆ ಟೀಮ್ ಸೋತಂಗೆ, ಇನ್ನೊಂದು ಟೀಮ್ ವಿನ್ ಆದಂಗೆ. ಅದು ನೋಡಿದವ್ರಿಗೆ ಗೊತ್ತಿರುತ್ತೆ ಅದು ಏನು ಟಾಸ್ಕ್ ಎಕ್ಸಾಕ್ಟ್ಲಿ ಅಂತ. ನಾನು ಈ ಲೆವೆಲ್ಗೆ ಎಕ್ಸ್ಪ್ಲೇನ್ ಮಾಡೋಕ್ಕಾಗೋದು, ಆ್ಯಕ್ಚುಲಿ ನೋಡಿದ್ರೇ ಅದು ಗೊತ್ತಾಗೋದು. ಸರಿ ಅಂತ ಸ್ಟಾರ್ಟ್ ಆಯಿತು. ಗಿಲ್ಲಿ ಕಡೆಯಿಂದ ಕಾವ್ಯ ಮತ್ತು ರಾಶಿಕಾ ಆಡಿದ್ರು. ಈ ಕಡೆಯಿಂದ ರಿಷಾ ಮತ್ತು ಜಾನ್ವಿ. ಓಕೆ, ಅದನ್ನ ಲಿಫ್ಟ್ ಮಾಡಿ ಮೇಲಿಡೋದು ಇಬ್ಬರು ಗಂಡು ಮಕ್ಕಳು ಬೇಕು ಅಂದ್ಬಿಟ್ಟು, ಒಂದು ಕಡೆ ಧ್ರುವಂತು, ಇನ್ನೊಂದು ಕಡೆ ಸೂರಜ್. ಇದು ಆಟ. ಆ್ಯಕ್ಚುಲಿ ಈ ಆಟಕ್ಕೆ ಮುಂಚೆ ಒಂದು ಹೇಳ್ತೀನಿ. ಸೆಲೆಕ್ಷನ್ ಪ್ರೋಸೆಸ್ ಬಂತು. ಇವ್ರು ಯಥಾ ಪ್ರಕಾರ ಗಿಲ್ಲಿಯವ್ರ ಕಡೆ ಬೇಗನೆ ಆಯಿತು ಸೆಲೆಕ್ಷನ್. ಕಾವ್ಯ ಮತ್ತು ರಾಶಿಕಾ ಆಡಬೇಕು, ಇವರು ಸೂರಜ್ ಹೋಗ್ಬಿಟ್ಟು ಅದನ್ನ ಲಿಫ್ಟ್ ಮಾಡ್ಕೊಂಡು ತಳ್ಳಬೇಕು ಅಂತ. ಇವ್ರ ಕಡೆ ಧ್ರುವಂತು ಇದರಲ್ಲಿ ಆಡಿಲ್ಲ, ಫಸ್ಟ್ ಗೇಮ್ ಆಡಿಲ್ಲ. ಫಸ್ಟ್ ಗೇಮ್ ಯಾರ್ಯಾರು ಆಡಿದ್ದು? ಧನುಷು, ಅಭಿ ಡ್ರಮ್ ನಡ್ಕೊಂಡ್ರು, ರಕ್ಷಿತಾ ಸೇವ್ ಮಾಡ್ತಾಯಿದ್ರು ಇದನ್ನು. ಆಮೇಲೆ ಅಷ್ಟೇ, 5 ಜನ ಆಡಿದ್ರು. ಸೊ ಈ ಸೆಕೆಂಡ್ ಟಾಸ್ಕಲ್ಲಿ ಧ್ರುವಂತ ಆಲ್ರೆಡಿ ಹೇಳ್ಬಿಟ್ಟಿದ್ದ, ನಾನು ಆಡ್ತೀನಿ ಮೇಡಮ್ ಈ ಟಾಸ್ಕು ಅಂತ. ಸರಿ ಅಂತ ಸೈಲೆಂಟ್ ಆದರು. ಇವ್ನು ಧನುಷ್ ಬಂದು ಒಂದು ರಾಜಕೀಯ, ಅದೇ ಹೇಳಿದ್ನಲ್ಲ, ಅದೇ ಈ ಗೇಮಲ್ಲಿ ನಾನು ಆಡಬೇಕು, ನಾನು ಆಡಿದ್ರೆ ಚೆನ್ನಾಗಿರುತ್ತೆ ಅನಿಸುತ್ತೆ ಅಂತ ಅಷ್ಟೇ ಹೇಳಿದಪ್ಪ. ಹಾಕ್ಬಿಟ್ಟು ಹೋಗ್ಬಿಟ್ಟು ಒಗ್ಗರಣೆ. ಇವಾಗ ಅಶ್ವಿನಿ ಕೇಳಬೇಕಾ? ಓಕೆ ನಾನು ಹೋಗ್ಬಿಟ್ಟು ಕೇಳ್ಕೊಂಬರ್ತೀನಿ ಅಂತ ಹೇಳ್ಬಿಟ್ಟು ಧ್ರುವಂತ ಹತ್ರ ಹೋಗ್ಬಿಟ್ಟು ಒಂದು ಕೆಲಸ ಮಾಡಿ, ಈಗ ಆಟ ಬಂದು ಧನುಷ್ ಆಡಲಿ, ಏನೋ ಅವ್ರು ಆಡಿದ್ರೆ ಚೆನ್ನಾಗಿರುತ್ತೆ ಅನಿಸುತ್ತೆ ಅಂತ. ಏನು ಧನುಷ್ ಬಂದು ಹೇಳಿದ್ದು ಹಂಗೆ ಹೇಳಿಲ್ಲ, ಇವರೇ ಹೇಳ್ದಂಗೆ. ಧ್ರುವಂತಿಗೆ ಭಯಂಕರ ಸಿಟ್ಟಾಗ್ಬಿಡ್ತು. ಏನು ಮೇಡಮ್, ಫಸ್ಟ್ ಗೇಮು ನಾನು ಬಿಟ್ಕೊಟ್ಟೆ, ನನ್ನ ಬಂದು ಕುತ್ಕೊಂಡು ಅಲ್ಲಿ ಡಮ್ಮಿಯಾಗಿ ಕುತ್ಕೊಂಡ್ಬಿಟ್ಟಿರಲ್ಲ, ನಾನು ಈ ಗೇಮ್ ನನಗೆ ಹೋಪ್ಸೇ, ನಾನು ಆಡ್ತೀನಿ ಅಂತ ಹೇಳಿ ಏನು ಮಾಡಿದ್ರು. ಇಲ್ಲ ಅದು ಇದು ಅಂತ, ಇಲ್ಲ ನಾನು ಒಪ್ಕೊಳ್ಳಲ್ಲ, ಬೇಜಾನ್ ಗಲಾಟೆ ಮಾಡಿಬಿಟ್ಟ. ಓಕೆ, ಗಲಾಟೆ ಮಾಡಿದ್ದು ಹೇಳ್ತೀರ, ಹೊರಗಡೆ ಬಂದ್ಬಿಟ್ಟು ಆಪೋಸಿಟ್ ಟೀಮ್ ರಘು ಹತ್ರ ಎಲ್ಲ ಹೇಳ್ತಾರೆ, ಏನು ಇವ್ರು ಹೇಳೋದೇ ಕೇಳಬೇಕು, ಕಿರ್ಸ್ಕೊಂಡು ಇದು ಮಾಡ್ತಾರೆ, ನಾವು ಆಡೋದನ್ನ. ಅದಕ್ಕೆ ಇವರು ಫುಲ್ ಹೊಡೆದೋಯ್ತು. ಯಾರಿಗೆ? ಅಶ್ವಿನಿಗೆ, ಜಾನ್ವಿಗೆ. ಇಲ್ಲಿ ಬಂದು ಮಾತಾಡಿ, ನಾವು ಏನೋ ಈ ಟೀಮಲ್ಲಿ ಡಿಸ್ಕಸ್ ಮಾತಾಡಿ, ಅಲ್ಲೋಗಿ ಯಾಕೆ ಡಿಸ್ಕಸ್ ಮಾಡ್ತೀರ, ಅದು ಇದು ಅಂದ್ಕೊಂಡು ಫೈನಲಿ ಅನೌನ್ಸ್ ಮಾಡಲೇಬೇಕು ಇವಾಗ ಅಂತ. ಈ ಗ್ಯಾಪಲ್ಲಿ ಧ್ರುವಂತ ಏನು ಮಾಡ್ದ, ಆ ಕಡೆ ಹೋಗಿ ಕುತ್ಕೊಂಬಿಟ್ಟು ಆ ಟೀಮಲ್ಲಿ ಸುಮ್ಮನೆ. ಗಿಲ್ಲಿ ಮೊದಲೇ ಕೇಳಬೇಕಾ, ಅಶ್ವಿನಿಗೆ ಯಾರಾಗಲ್ವೋ ಗಿಲ್ಲಿಗೆ ಹೋಗ್ಬಿಟ್ಟು ಜಾಯ್ನ್ ಆಗ್ಬಿಟ್ಟು ಕೈ ಮೇಲೆ ಕೈ ಹಾಕ್ಕೊಂಡು ಇದು ಮಾಡಿದ್ದಕ್ಕೆ ಅವ್ರು ಉರ್ದೋಯ್ತು. ಯಾರಿಗೆ? ಅಶ್ವಿನಿಗೆ. ಇಲ್ಲಿ ಬಂದು ಮಾತಾಡ್ಬೇಕು, ಅಲ್ಲೇ ಕೂತ್ಕೊಂಡಿದ್ಯಾ ಅಂತ. ಸರಿ, ಬೇಗ ಅನೌನ್ಸ್ ಮಾಡಿ ಅಂತ ಹೇಳಿದ್ದಕ್ಕೆ ನಮ್ಮ ಟೀಮಿಂದ ಜಾನ್ವಿ, ರಿಷಾ ಮತ್ತು ಧ್ರುವಂತ ಆಡ್ತಾರೆ ಅಂತ ಹೇಳ್ಬಿಟ್ಟು
ಬೇರೆ ಆಪ್ಷನ್ ಇಲ್ಲ, ವಿಧಿ ಇಲ್ಲ. ಓಕೆ, ಸರಿ ಅಂತ ಆಡೋಕ್ಕೆ ಶುರು ಮಾಡಿದ್ರು. ಸ್ಟಾರ್ಟಿಂಗಲ್ಲಿ ಕಾವ್ಯ ಮತ್ತು ರಾಶಿಕಾ ಸೂಪರಾಗಿ ತೊಗೊಂಬಿಟ್ರು. ಅದನ್ನು ತಗೊಂಬಂದು ಅದನ್ನ ಇಟ್ಬಿಟ್ರು ಪ್ಲೇಟ್ನ. ಸೂರಜನು ಫಾಸ್ಟಾಗಿ ಆಗ್ತಾಯಿದ್ದ. ಇವ್ರ ಕಡೆ ರಿಷಾ ಮತ್ತು ಜಾನ್ವಿ ಅವರಿಗೆ ಕರೆಕ್ಟಾಗಿ 2-3 ಸಲ ಕೆಳಗೆ ಬಿದ್ದುಬಿಟ್ರು ಅಲ್ಲಿಗೆನ. ಆಮೇಲೆ ತೊಗೊಬಂದು ಕರೆಕ್ಟಾಗಿ ಇಟ್ಟು ಇವರು ಧ್ರುವನ್ ಸ್ಟಾರ್ಟ್ ಮಾಡಿದ್ದೆ ಲೇಟು, ಆದರೂ ಸ್ಪೀಡಲ್ಲಿ ಹೋಗ್ಬಿಟ್ಟು ಇಬ್ಬರದ್ದು ಈಕ್ವಲ್ ಆಯಿತು. ಇಬ್ಬರದ್ದು ಈಕ್ವಲ್ ಆಗೋವಾಗ ಫೈನಲ್ ಇದಕ್ಕೆ ಲಿಫ್ಟ್ ಮಾಡೋಕ್ಕೆ ಅವ್ರು ಸಖತ್ತು ಟಯರ್ಡ್ ಆಗಿಬಿಟ್ಟಿದ್ದ ಸುರಾಜ್. ಧ್ರುವಂತೂ ಲಿಫ್ಟ್ ಮಾಡಿ ಕಳಿಸ್ಬಿಟ್ಟ, ಗಿಲ್ಲಿ ಅವರು ಕೆಳಗೆ ಬಿಡಿಸ್ಬಿಟ್ಟ. ಆ ಫೋಟೋನ ವಿನ್ ಆಗ್ಬಿಟ್ರು ಧ್ರುವಂತ್ ಅವ್ರದ್ದು. ಸಪೋಸ್ ಲೆಕ್ಕ ಹಾಕಿ ವಿನ್ ಆಗಿದ್ದಕ್ಕೆ ಸರಿ ಹೋಯ್ತು. ವಿನ್ ಆಗಿಲ್ಲ ಅಂದರೆ ಏನೇನು ಮಾತಾಡ್ತಾ ಇದ್ರು ಅಶ್ವಿನ. ಈಗ ಗಿಲ್ಟು, ಧ್ರುವಂತ್ ವಿನ್ ಆಗ್ಬಿಟ್ಟ ಅಂದ್ಬಿಟ್ಟು. ಚಾನ್ಸಸ್ ಕೊಟ್ಟರೆ ತಾನೇ ಗೊತ್ತಾಗುತ್ತೆ. ಇನ್ಫ್ಯಾಕ್ಟ್ ಈಗಲೂ ನೋಡಿ, ಜಾನ್ವಿಗೆ 2 ಚಾನ್ಸ್ ಸಿಕ್ತು, ಇನ್ನು ರಾಶಿಗಾಗ 1 ಚಾನ್ಸ್ ಸಿಕ್ತು. ಓಕೆನಾ? ಮಾಳು ಯಾವ ಟೀಮ್ ಅಂತ ಗೊತ್ತಿಲ್ಲ, ಯಾರಿಗೆ ಚಾನ್ಸ್ ಕೊಡ್ತಾಯಿಲ್ಲ. ಆ ಮನುಷ್ಯ ಇದಾನ ಒಳಗೆ ಅಂತಲೇ ಗೊತ್ತಾಗ್ತಾಯಿಲ್ಲ. ಲಾಸ್ಟ್ ವೀಕ್ ಕ್ಯಾಪ್ಟನ್ ಆಗಿರೋ ಸ್ವಲ್ಪ ಆದರೂ ಕಾಣಿಸ್ಕೊಟ್ರು. ಈ ವಾರ ಫುಲ್ ವೇಸ್ಟು ಆ ಲೆವೆಲ್ಗೆ. ಈಗ ಅನೌನ್ಸ್ ಮಾಡಬೇಕು. ಅನೌನ್ಸ್ ಮಾಡಬೇಕಂದ್ರೆ ಹೇಗೆ ಅನೌನ್ಸ್ ಮಾಡಬೇಕು? ಈ ಕಡೆ ಟೀಮ್ನ, ಅಶ್ವಿನಿ ಅವ್ರ ಟೀಮ್ನ ಉಸ್ತುವಾರಿ ಮಾಡಿದ್ದು ಗಿಲ್ಲಿ ಟೀಮ್ನ ಉಸ್ತುವಾರಿ ಮಾಡಿದ್ದು ಅಶ್ವಿನಿ. ಇವರು ಫುಲ್ ಜೋಶಲ್ಲಿ ಬಂದ್ಬಿಟ್ಟು ಇವರು ವಿನ್ ಆಗ್ಬಿಟ್ರು. ಯಾರು ನಮ್ಮ ರೆಡ್ ಟೀಮ್ ವಿನ್ ಆಗ್ಬಿಟ್ರು, ಧ್ರುವಂತ್ ವಿನ್ ಅದು ಇದು ಅಂತ ಹೇಳ್ತಾರೆ. ಆ್ಯಕ್ಚುಲಿ ಅದನ್ನು ಅನೌನ್ಸ್ ಮಾಡಬೇಕಾಗಿದ್ದು ಗಿಲ್ಲಿ, ಯಾಕಂದರೆ ಆಪೋಸಿಟ್ ಟೀಮಲ್ಲಿ ಇದೆಲ್ಲ ಅನೌನ್ಸ್ ಮಾಡಬೇಕು. ಅದಕ್ಕೆ ಮುಂಚೆ ಗಿಲ್ಲಿ ಬೇಜಾರು ಹತ್ತು ರೇಗಿಸ್ಬಿಟ್ಟ. ಧ್ರುವಂತ್ ಅವರು ಸೂಪರಾಗಿ ಆಡಿದ್ರು, ಚಾನ್ಸ್ ಕೊಡಲ್ಲ ಅಂತ ಫೈನಲಾಗಿ ತೊಗೊಂಡು ಚೆನ್ನಾಗಿ ಪ್ರೂವ್ ಮಾಡೋರು ಅಂತ ಹೇಳಿ ರೇಗಿಸ್ಬಿಟ್ಟ. ಇವ್ರಿಗೆ ಯಾಕೋ ಬೇಜಾರು ರೇಗಾಯ್ತು. ಆಮೇಲೆ ಹೋಗಿ ಕುತ್ಕೊಂಬಿಟ್ಟ ಗಿಲ್ಲಿ. ಯಾಕೆ ಮೇಡಮ್, ನಾನು ಅನೌನ್ಸ್ ಮಾಡಬೇಕಿತ್ತು, ನೀವು ಯಾಕೆ ಅನೌನ್ಸ್ ಮಾಡಿ? ನಾನು ಬರೋಲ್ಲ ಹೋಗಿ ಇದರಲ್ಲಿ ಅಂದರೆ ಇಬ್ಬರು ನಿಲ್ತಾ ಅನೌನ್ಸ್ ಮಾಡಬೇಕು. ಅವರು ನಾನು ಬರೋಲ್ಲ ಅಂತ ಅವ್ರು ಮೊದಲೇ ಕೇಳ್ಬೇಕಾ? ಫೈನಲಾಗಿ ಏನಾಯ್ತು ಅಂದರೆ ರಘು ಬಂದ್ಬಿಟ್ಟು ಅವ್ರು ತಾನೇ ಅನೌನ್ಸ್ ಮಾಡಬೇಕು, ನೀವು ಯಾಕೆ ಅನೌನ್ಸ್ ಮಾಡ್ತೀವಿ? ನೀವು ಹೇಳ್ಬೇಡಿ, ಅದನ್ನು ನಾನು ಮನೆ ಕ್ಯಾಪ್ಟನ್, ನಾನು ಹೇಳ್ತೀನಿ, ನಾನು ಉಸ್ತುವಾರಿ, ಅವಾಗ ಇಬ್ಬರು ಅನೌನ್ಸ್ ಮಾಡಬೇಕಲ್ವ. ಅಂದರೆ ಫೈನಲಾಗಿ ಬಿಗ್ ಬಾಸೇ ಬಂದು ಅನೌನ್ಸ್ ಮಾಡಿದ್ರು, ಇಬ್ಬರು ಬಂದು ಅನೌನ್ಸ್ ಮಾಡಿ ಅಂತ. ಅನೌನ್ಸ್ ಮಾಡಿಬಿಟ್ರು. ಅನೌನ್ಸ್ ಮಾಡಿ ಆದಮೇಲೆ ಇವ್ರದ್ದು ಸ್ವಲ್ಪ ಅಬ್ಸರ್ವ್ ಮಾಡಿದ್ರೆ ಕಾವ್ಯ ಅದು ಗಿಲ್ಲಿದು ಅವ್ರಿಗೆ ಯಾಕೋ ಇವನು ಪ್ರಾಪರಾಗಿ ಆಡ್ತಾವ್ದು ಗಿಲ್ಲಿ. ಕಾವ್ಯ ಹೋಗ್ಬಿಟ್ಟು ಇರಿಟೇಟ್, ನೀನು ಹಂಗೆ ಆಡಬೇಕಿತ್ತು, ಅವ್ರಿಗೆ ಇದು ಮಾಡಬೇಕಿತ್ತು, ಅದು ಏನಕ್ಕೆ ಅಷ್ಟೆಲ್ಲ ಅಡ್ವೈಸ್ ಕೊಡಬೇಕು? ನನ್ನ ಸಣ್ಣ ಮಗುನ ಸೂಪರಾಗಿ ಆಡ್ತಾಯಿದ್ದಾನೆ. ತಾವು ಹೋಗ್ಬಿಟ್ಟು ಅವ್ರದ್ದು ಈಗ ಒಂದು ಲೆವೆಲ್ಗೆ ಚೆನ್ನಾಗಿ ಇತ್ತು, ಬರ್ತಾ ಯಾಕೋ ಓವರಾಗಿ ಡಾಮಿನೇಟ್ ಮಾಡೋ ಥರ ಆಗ್ತಾಯಿದೆ. ಆ ಪಾರ್ಟಿ ಹೆಂಗಾದ್ರೂ ಆಡಲಿ, ಓಕೆ, ನಿನ್ನಾಟ ನೀನಾಡು. ಇದಾಯ್ತಾ? ಧ್ರುವಂತ್ ಮಕ ನೋಡೋಕ್ಕಾಗಿಲ್ಲ. ಇವರಿಬ್ಬರಿಗೆ, ಅಶ್ವಿನಿಗೆ ಜಾನ್ವಿಗೂ ಉರ್ಸಾಕ್ಬಿಟ್ಟ. ಯಾರು ಇವನು ಗಿಲ್ಲಿ, ಏನು ನಿಮ್ಮ ಏಜ್ ಅಂದ್ಬಿಟ್ಟು ಉರ್ಸಾಕ್ಬಿಟ್ಟ. ಫೈನಲಾಗಿ ಇನ್ನೊಂದು ವಿಷಯ, ನನ್ನ ಕಲರ್ಸ್ ಕನ್ನಡ ಬಗ್ಗೆ ಪ್ರೋಮೋ ತೋರಿಸಿದ್ರು. ಮೊನ್ನೆನೇ ತೋರಿಸಿದ್ರು. ರಘುಗೂ ಇವ್ರಿಗೆ ಜಗಳ ಆಗೋದು, ಯಾರಿಗೆ? ಅಶ್ವಿನಿಗೆ ತೋರಿಸಿದ್ರೆ. ನೆನ್ನೆಯೂ ಒಂದೊಂದು ಆ್ಯಡು ಒಂದೊಂದು ಸಲ ಬ್ರೇಕ್ ಕೊಡೋವಾಗಲೂ ತೋರಿಸಿದ್ರು ಅವರು. ನೆಕ್ಸ್ಟ್ ಅದೇ ಬರುತ್ತೆ ಅಂತ. ನೆನ್ನೆನೇ ಬಂದಿಲ್ಲ, ಇವತ್ತು ಬರುತ್ತೆ. ಈ ಲೆವೆಲ್ಗೆ ಯಾಕೆ ಅದನ್ನ ಶಾಕಿಂಗ್ ಕೊಡ್ಬೇಕಾಗಿದೆ? ತೋರಿಸಿದ್ರಲ್ಲ ಪ್ರೋಮೋದಲ್ಲಿ, ಇನ್ನೇನದ್ರಲ್ಲಿ ಶಾಕಿಂಗು? ಇದರಲ್ಲಿ ನೋಡಿದ್ರೆ ಇದು ಲೈವ್ ಇವತ್ತಿಂದು ನಾಳೆದು ನೆನ್ನೆದು ಇವತ್ತು ಹಾಕ್ತಾರೆ. ಅದೆಲ್ಲ ಇದು ಮೊನ್ನೆ ನಡೆದಿತ್ತಾನೆ, ಹಾಕ್ಬೋದಿತ್ತಲ್ವಾ? ಇದರಲ್ಲಿ ಏನು ಬಿಲ್ಡಪ್ಗಳು ಗೊತ್ತಿಲ್ಲಪ್ಪ. ನಿಜವಾಗ್ಲೂ ಚಾನಲ್ಗಳು ಒಂದೊಂದು ಸಲ ಬಸ್ಟ್ ಮಾಡ್ತಾರೆ, ಸೀರಿಯಸ್ ಹೇಳ್ತೀನಿ. ಇಷ್ಟಕ್ಕೆ ನೆನ್ನೆ ಮುಗೀತು, ನೋಡೋಣ ಇವತ್ತಾರು ಏನು ಮಾಡ್ತಾರೆ ಅಂತ. ಇಷ್ಟೇ. ನಿಮಗೆ ಈ ರಿವ್ಯೂ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ. ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಗೈಸ್. ಬಾಯ್ ಆಲ್.